ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಸಂವಿಧಾನ ದಿನಾಚರಣೆ ಆನೇಕಲ್ ಪಟ್ಟಣದಲ್ಲಿರುವ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢ ಶಾಲೆಯಲ್ಲಿ ನೆಹರು ಯುವ ಕೇಂದ್ರ, ಕರ್ನಾಟಕ ರಾಜ್ಯ ಮತ್ತು ಚಿನ್ಮಯಿ ಸೇವಾ ಸಂಸ್ಥೆ ಹಾಗೂ ಯುವ ಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಎಎಸ್ಬಿ ಪಿಯು ಕಾಲೇಜು ಹಾಗೂ ಗೋಪಾಲರಾಜು ಪ್ರಥಮ ದರ್ಜೆ ಕಾಲೇಜು ಎಲ್ಲ ಸಹಯೋಗದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಬೆಂಗಳೂರು ದಕ್ಷಿಣ ಉಪ ವಿಭಾಗದ ಅಧಿಕಾರಿಯಾದ ಅಪೂರ್ವ ಬಿದರಿ ರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ವಿಶೇಷವಾಗಿ ಸಂವಿಧಾನ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ರವರು ಸುಮಾರು 1,000 ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಹಾಗೆ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ರಾಜ್ಯ ನಿರ್ದೇಶಕರಾದ ಅಶೋಕ್ ಕುಮಾರ್ ದಾಸ್, ಯುವ ಜನ ಇಲಾಖೆಯ ಬೆಂಗಳೂರು ನಗರ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಶಶಿಕಲಾ, ಗೋಪಾಲರಾಜ್ ಕಾಲೇಜಿನ ಪ್ರಾಂಶುಪಾಲರಾದ ರಾಮಕೃಷ್ಣ, ಎಎಸ್ಬಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಕವಿತಾ, ಶಿಕ್ಷಣ ತಜ್ಞ ಡಾಕ್ಟರ್ ಜಿ ಮುನ್ರಾಜು, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್, ಎಎಸ್ಬಿ ಪ್ರೌಢ ಶಾಲೆಯ ಮುಖ್ಯ ಶಿಕ್ಷಕಿ ವೇದಾವತಿ, ಹೆಣ್ಣು ಮಕ್ಕಳ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ, ಹೊಸ ಮಾಧ್ಯಮಿಕ ಪಾಠಶಾಲೆಯ ಅಮೃತ, ನೆಹರು ಯುವ ಕೇಂದ್ರ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ನಾಗಲಕ್ಷ್ಮಿ, ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಮಹೇಶ್, ಹೋರಾಟಗಾರ ಕುಮಾರಾಚಾರಿ, ಗೋಪಾಲರಾಜ್ ಕಾಲೇಜಿನ ರಾಮಕೃಷ್ಣಪ್ಪ, ಗೋವಿಂದ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಒಂದು ಹೋಟ್ಲಾಗ ನಿಂತಿರೋ ನಮ್ಮ ಒಳ್ಳೆ ಬಿಸ್ನೆಸ್ ಆಗೋಲ್ಲ ರೀ, ಒಳ್ಳೆ ಹೋಟ್ಲಾಗ ಈ ಸೈಡಲ್ಲಿ ಈ ದಿನ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ, ನೆಹರು ಕೇಂದ್ರ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಎಎಸ್ಬಿ ಪಿಯು ಕಾಲೇಜು ಮತ್ತು ಗೋಪಾಲರಾಜು ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 1,000 ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಸಂವಿಧಾನದ ಪುಸ್ತಕವನ್ನು ವಿತರಣೆ ಮಾಡಿ. ಕಾರಣ ಏನಂತ ಹೇಳಿದ್ರೆ ಇವತ್ತು ಸಂವಿಧಾನ ಸಮರ್ಪಣೆ ದಿನಾಚರಣೆ. ಹಾಗಾಗಿ ನಾವೆಲ್ಲ ಕಡೆ ಬರೀ ಕಾರ್ಯಕ್ರಮಗಳು ಮಾಡೋಕ್ಕಿಂತ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಜೊತೆಗೂಡಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದಿರಿಯವರು ಉದ್ಘಾಟನೆ ಮಾಡಿ, ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ದಾಸ್ ಅವರು ಹಾಗೂ ಎಎಸ್ಪಿ ಪ್ರಾಂಶುಪಾಲರಾದ ಕವಿತಾ ಮೇಡಮ್ ಅವರು, ರಾಮಕೃಷ್ಣ ಅವರು ನಮ್ಮೆಲ್ಲರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸುಮಾರು 1,000 ಜನಕ್ಕೂ ಹೆಚ್ಚು ಇವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದೀವಿ. ನಾನಾದರೂ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಗಳ ಒಂದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಪ್ರಕ್ರಿಯೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ಬಂದು ಇವತ್ತು ಅವರಿಗೆ ಪುಸ್ತಕ ಸರಳವಾದ ಏನು ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ಆದಂಥ ನಾಗಮೋಹನ್ ದಾಸ್ ಅವರು ವಿದ್ಯಾರ್ಥಿಗಳಿಗಾಗಿ ಅಂತ ಬರೆದಿರ್ತಕ್ಕಂಥ ಪುಸ್ತಕವನ್ನು ಇವತ್ತು ನಾವು ಸರ್ಕಾರಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಬಾಲ್ಯದಲ್ಲಿ ಮಕ್ಕಳಲ್ಲಿ ಸಂವಿಧಾನವನ್ನು ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸಂವಿಧಾನದ ಜೊತೆಗೆ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಹಕ್ಕುಗಳನ್ನು ಕೇಳ್ತಾರೆ. ಆದರೆ ಅವರಿಗೆ ಕರ್ತವ್ಯಗಳು ಕೂಡ ತಿಳಿಸ್ಬೇಕಲ್ವಾ.
ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಬರೀ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಂತಾರೆ, ನಮ್ಮ ಆ ಹಕ್ಕು ಈ ಹಕ್ಕು ಅಂತಾರೆ. ನಮ್ಮ ಕರ್ತವ್ಯ ಇದೆಯಲ್ಲ, ಪರಿಸರ ಮೂಡಿಸ್ತಕ್ಕಂಥದ್ದು, ದೇಶದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥದ್ದು. ಹೀಗೆ ಮತ್ತು ಈ ಒಂದು ಸಂವಿಧಾನ ಪುಸ್ತಕದಲ್ಲಿ ಏನಿದೆಯಪ್ಪ ಅಂದರೆ ಭಾಳ ಸರಳವಾಗಿ ಮಧ್ಯಕಾಲೀನ ಇತಿಹಾಸ, ಪ್ರಾಚೀನ ಇತಿಹಾಸ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಭಾಳ ಒಂದು ಮತ್ತು ನಮ್ಮ ಈ ಸಂವಿಧಾನದಲ್ಲಿ ಬೇರೆ ದೇಶಗಳ ಪುಸ್ತಕದ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಎರವಲು ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳಲ್ಲಿ ನೀಡಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅಂತ ಇದೆ. ಅದನ್ನು ನಮ್ಮ ಕಾರ್ಯದರ್ಶಿಗಳಂತ ಮಹೇಶ್ ಅವರು ನಾವು ಜೊತೆಗೂಡಿ ಅದನ್ನು ಮಾಡ್ತೇವೆ. ಇವತ್ತು ನನಗೆ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಸಹೋದರ ಜಯಶಂಕರ್ ಅವರು, ಪವಿತ್ರ ಜಯಪ್ರಕಾಶ್ ಅವರು, ನಮ್ಮ ಮುತನೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರು, ಮತ್ತು ಮದನ್ ಅವರು ಶಾಂತಿಪುರ, ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಯಾಕಂತೇಳಿದ್ರೆ ನಮ್ಮ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರೆ, ಆದರೆ ಅವ್ಯಾವು ಕೂಡ ಅದರಲ್ಲಿ ಬೆರಳಿನ ಇರ್ತದೆ. ಅವರು ಕೊಡ್ತಕ್ಕಂಥದ್ದು ಪೆಂಡಲು ಸೇರಿದಾಗಲ್ಲ. ಬಟ್ ಏನಂದರೆ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ಯಾಕೆ ಕರೆಸ್ತೀವಿ ಅಂದರೆ ಉನ್ನತ ಅಧಿಕಾರಿಗಳಿರ್ತಾರೆ, ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನ ಕೊಡಬೇಕು. ಮತ್ತು ಇಲಾಖೆಯ ಸಹಯೋಗತ್ವದಲ್ಲಿ ಇವತ್ತು ಯುವಜನ ಇಲಾಖೆ ಹಾಕಿದೆ, ಯುವಜನ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಅವರು ಸಂವಿಧಾನದ ಜೊತೆಗೆ ಇಲಾಖೆಯಲ್ಲಿ ಯುವಜನರಿಗಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಇವತ್ತು ಸಂವಿಧಾನದ ಜಾಗೃತಿ ಜೊತೆಗೆ ಯುವಜನರಿಗೆ ಏನೆಲ್ಲ ಇದೆ ಅಂತಕ್ಕಂಥದ್ದು ಅವ್ರ ವಿಚಾರವನ್ನು ತಿಳಿಸ್ಬೇಕು. ಹಾಗಾಗಿ ನಾವು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಸಹಕಾರವನ್ನು ಕೊಡ್ತಿದ್ದ ASB PU ಕಾಲೇಜು ಮತ್ತು ಹೆಣ್ಣು ಮಕ್ಕಳ ಪ್ರೌಢಶಾಲೆ ಮತ್ತು ಡಾಕ್ಟರ್ S ಗೋಪಾಲರಾಜು ಕಾಲೇಜು ಮತ್ತು ASB ಹೈಸ್ಕೂಲು ಆ ಎಲ್ಲ ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಾನು ನನ್ನ ಜೊತೆಗಿರ್ತಕ್ಕಂಥ ಕುಮಾರಾಚಾರ್ಯ ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಘಟಕರು, ರಾಜ್ಯ ಪ್ರಸಿದ್ಧ ವಿದ್ಯಾರ್ಥಿ ಮಹೇಶ್ ಅವರು ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾರೆ. ನಮ್ಮ ಚಿನ್ಮಯ ಸಂಸ್ಥೆಯ ವತಿಯಿಂದ ಆನೇಕಲ್ನ ಈ ಒಂದು ಸರ್ಕಾರಿ ಮಕ್ಕಳ ಪ್ರೌಢಶಾಲೆಯಲ್ಲಿ ನೆಹರು ಕೇಂದ್ರ ಹಾಗೂ ಯೋಜನಾ ಸೇವಕರಿಗೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಯೋಜಿಸಿದ್ವಿ. ಈ ಒಂದು ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲೆಲ್ಲ ಬರೀ ಓದೋದಲ್ಲ, ಅವರು ಅದನ್ನು ಅರಿವಿಸ್ಕೊಳ್ಬೇಕು. ಮುಂದೆ ಯಾಕಂದರೆ ಇದೇ ಮಕ್ಕಳೇ ಮುಂದೆ ಜನಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಆಗುವಂಥವ್ರು, ಇವರಿಗೇ ಒಂದು ಬಾಲ್ಯ ಮಟ್ಟದಲ್ಲೇ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಒಂದು ಎಲ್ಲ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜಿಗೆ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸಂವಿಧಾನ ಪುಸ್ತಕ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿನ್ಮಯ ಸಂಸ್ಥೆ ವತಿಯಿಂದ ಈ ಪುಸ್ತಕಗಳು ಯಾರ್ಯಾರು ಕೊಟ್ಟಿದ್ದೀವಿ ಇಲ್ಲ ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ. ಜೊತೆಗೆ ಈ ಮಕ್ಕಳಿಗೆ ಸುಮ್ಮನೆ ಬಿಡೋದಿಲ್ಲ, ಹಾಗೆಯೇ ಅವರಿಗೆ ಒಂದು ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆ, ಸಂವಿಧಾನದ ಬಗ್ಗೆ ರಸಪ್ರಶ್ನೆ, ಒಂದು ಪ್ರಬಂಧ ಸ್ಪರ್ಧೆಗಳು, ಈ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೆ ಉತ್ತಮವಾದ ಬಹುಮಾನಗಳನ್ನು ಕೊಡಬೇಕು. ಇದರ ಮೂಲಕ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಸಂವಿಧಾನದ ಅರಿವು ಮೂಡಬೇಕು ಅನ್ನೋದೇ ನಮ್ಮ ಚಿನ್ಮಯ ಸಂಸ್ಥೆಯ ಆಶಯವಾಗಿದೆ. ಮಕ್ಕಳಿಗೆ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದಾರೆ. ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರು ಸಮಾಜ ಸೇವೆಯಲ್ಲಿ ಎತ್ತಿದ ಇವಾಗಿಂದಲೇ ಮಕ್ಕಳಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಅತಿ ಹೆಚ್ಚಾಗಿ ಓದುವ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಈ ಒಂದು ಸರ್ಕಾರಿ ಶಾಲೆಗೆ ಏನೇ ಬೇಕಾದ್ರೂ ಚಿನ್ನಪ್ಪನವರು ಅವರು ಧಾರಾಳ ಮನಸ್ಸಿಂದ ಕೊಡ್ತಾರೆ. ಹಾಗಾಗಿ ಈ ದಿನ ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಸಂವಿಧಾನ ಓದು ಪುಸ್ತಕವನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರು ಅವರು ಸಮಾಜ ಸೇವೆಯಲ್ಲಿ ತೊಡಗಿರೋದ್ರಿಂದ ಇಂಥ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ ಅವರು ಯಾವಾಗಲೂ ಮುಂದಿರ್ತಾರೆ. ಅವರಿಗೆ ಇದೇ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ.